ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ತಲೆಬಿಸಿ ಅಲ್ವಾ? ಆದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಕಷ್ಟಪಟ್ಟು ದುಡಿದ ಹಣವನ್ನ ಒಳ್ಳೆ ಕಂಪನಿಗಳಿಗೆ ಹಾಕ್ಬಹುದು. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಯಾವುದೇ ಕಂಪನಿಯಲ್ಲಿ ದುಡ್ಡು ಹಾಕೋ ಮುಂಚೆ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಸರಳವಾಗಿ ಕಲಿಯೋಣ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋ ಪೋಸ್ಟ್ಗಳು, ಅಯ್ಯೋ ನಾನ್ ಮಿಸ್ ಮಾಡ್ಕೋತಿದ್ದೀನಿ ಅನ್ನೋ ಭಯ, ಇದರಿಂದ ಎಷ್ಟೋ ಜನರಿಗೆ ಇನ್ವೆಸ್ಟಿಂಗ್ ಅಂದ್ರೆ ಗ್ಯಾಂಬ್ಲಿಂಗ್ ಅಂದ್ರೆ ಜೂಜಾಟ ಅನ್ನೋ ಥರ ಫೀಲ್ ಆಗುತ್ತೆ. ಆದ್ರೆ ನಿಜವಾಗ್ಲೂ ಅದು ಹಾಗೆ ಇರ್ಬೇಕಂತೇನಿಲ್ಲ. ಯಶಸ್ವಿ ಹೂಡಿಕೆದಾರ ಆಗೋಕೆ ಮೊದಲನೇ ಸ್ಟೆಪ್ ಅಂದ್ರೆ ನಮ್ಮ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸೋದು. ನಾವು ಕೇವಲ ಒಂದು ಸ್ಟಾಕಿನ ಷೇರುಗಳನ್ನ ಕೊಂಡುಕೊಳ್ತಾ ಇಲ್ಲ, ಬದಲಿಗೆ ಒಂದು ಒಳ್ಳೆ ಬಿಸ್ನೆಸ್ಸಿನ ಪಾಲುದಾರರಾಗ್ತಿದ್ದೇವೆ. ಇದೇ ನೋಡಿ ಇಡೀ ಆಟವನ್ನೇ ಬದಲಾಯಿಸೋ ಮೈಂಡ್ಸೆಟ್. ಸರಿ, ಹಾಗಾದ್ರೆ ಇವತ್ತು ನಾವು ಈ 5 ವಿಷಯಗಳ ಬಗ್ಗೆ ಮಾತಾಡೋಣ. 1. ಹೂಡಿಕೆ ಅನ್ನೋದು ಬರೀ ಟಿಕ್ಕರ್ ಅಲ್ಲ, ಅದಕ್ಕಿಂತ ಹೆಚ್ಚು. 2ನೇದು, ಕಂಪನಿಗಳು ದುಡ್ಡು ಮಾಡೋದು ಹೇಗೆ. 3. ಆದಾಯ ಅಂದ್ರೇನು, ಲಾಭ ಅಂದ್ರೇನು. 4. ಕಂಪನಿ ಓನರ್ಸ್ ಯಾರು. ಮತ್ತು ಕೊನೆಗೆ, ಹೂಡಿಕೆದಾರರಿಗಾಗಿ ಒಂದು ಸಿಂಪಲ್ ಚೆಕ್ಲಿಸ್ಟ್. ಓಕೆ, ಮೊದಲನೇ ಹಂತಕ್ಕೆ ಬರೋಣ. ಹೂಡಿಕೆ ಅನ್ನೋದು ಬರೀ ಆ ಟಿಕ್ಕರ್ ನಂಬರ್ಗಿಂತ ತುಂಬಾನೇ ದೊಡ್ಡದು. ಮೊದಲು ಹೂಡಿಕೆ ಬಗ್ಗೆ ಇರೋ ಕನ್ಫ್ಯೂಷನ್ಗಳನ್ನ ಬದಿಗಿಟ್ಟು ಒಂದು ಕ್ಲಿಯರ್ ಆದ ದೃಷ್ಟಿಕೋನವನ್ನ ಹೇಗೆ ಬೆಳೆಸ್ಕೊಳ್ಳೋದು ಅಂತ ನೋಡೋಣ. ಈಗಿನ ಕಾಲದಲ್ಲಿ ಎಲ್ಲೆಲ್ಲೂ ಬೇಗ ದುಡ್ಡು ಮಾಡಿ, ಕ್ವಿಕ್ ಮನಿ ಅನ್ನೋ ಪ್ರಚಾರ ಜಾಸ್ತಿ. ಈ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅನ್ನೋ ಭಯದಿಂದ ಎಷ್ಟೋ ಜನ ಟ್ರೇಡಿಂಗ್ಗೆ ಇಳಿದುಬಿಡ್ತಾರೆ. ಆದ್ರೆ ಇದರಿಂದ ಆಗೋದು ಲಾಭಕ್ಕಿಂತ ಹೆಚ್ಚಾಗಿ ನಷ್ಟವೇ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಸಿಂಪಲ್, ಒಬ್ಬ ಬಿಸ್ನೆಸ್ ಮಾಲೀಕರ ತರ ಯೋಚನೆ ಮಾಡೋದು. ನೋಡಿ, ಯಶಸ್ವಿ ಹೂಡಿಕೆದಾರರು ಸುಮ್ಮನೆ ಗೆಸ್ ಮಾಡಲ್ಲ. ಅವರು ನಾನು ಈ ಕಂಪನಿಯ 1-2 ಶೇರ್ ತಗೋತಿದ್ದೀನಿ ಅಂತ ಅಲ್ಲ, ನಾನೇ ಈ ಇಡೀ ಕಂಪನಿಯ ಓನರ್ ಆಗಿದ್ರೆ ಹೇಗೆ ಅಂತ ಯೋಚನೆ ಮಾಡಿ ಆ ಬಿಸ್ನೆಸ್ಸನ್ನ ವಿಶ್ಲೇಷಣೆ ಮಾಡ್ತಾರೆ. ಸರಿ, ಈಗ 2ನೇ ಹಂತಕ್ಕೆ ಹೋಗೋಣ. ಕಂಪನಿಗಳು ಹಣ ಗಳಿಸೋದು ಹೇಗೆ. ನೋಡಿ, ಯಾವುದೇ ಕಂಪನಿಯನ್ನ ಅನಲೈಸ್ ಮಾಡೋಕ್ಕೂ ಮುಂಚೆ ಅದರ ಬಿಸ್ನೆಸ್ ಮಾಡೆಲ್ ಅಂದ್ರೆ ಅದು ದುಡ್ಡನ್ನ ಹೇಗೆ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಹಾಗಿದ್ರೆ ಈ ಬಿಸ್ನೆಸ್ ಮಾಡೆಲ್ ಅಂದ್ರೆ ಏನಪ್ಪಾ? ತುಂಬಾ ಸಿಂಪಲ್. ಈ ಕಂಪನಿ ಹೇಗೆ ಹಣ ಗಳಿಸುತ್ತೆ ಅನ್ನೋ ಪ್ರಶ್ನೆಗೆ ಸಿಗೋ ಉತ್ತರ ಇದೆ ಅಲ್ವಾ, ಅದೇ ಬಿಸ್ನೆಸ್ ಮಾಡೆಲ್. ಒಂದು ಉದಾಹರಣೆ ನೋಡೋಣ. ಇನ್ಫೋಸಿಸ್ ಇದೊಂದು ಸೇವಾ ಆಧಾರಿತ ಅಂದ್ರೆ ಸರ್ವಿಸ್ ಬೇಸ್ಡ್ ಕಂಪನಿ. ಇವರೇನ್ ಮಾಡ್ತಾರೆ ಅಂದ್ರೆ ತಮ್ಮ ಜ್ಞಾನ, ತಮ್ಮ ಪರಿಣತಿಯನ್ನ ಬಳಸಿ ಬೇರೆ ಬೇರೆ ಕಂಪನಿಗಳಿಗೆ IT ಸೇವೆಗಳನ್ನ ಕೊಡ್ತಾರೆ. ಅದಕ್ಕೆ ಪ್ರತಿಯಾಗಿ ಅವರಿಂದ ಶುಲ್ಕ ಅಂದ್ರೆ ಫೀಸ್ ತಗೊಳ್ತಾರೆ. ಇದು ಅವರ ಬಿಸ್ನೆಸ್ ಮಾಡೆಲ್. ಇನ್ನೊಂದು ಉದಾಹರಣೆ ರಿಲಯನ್ಸ್ ಇಂಡಸ್ಟ್ರೀಸ್. ಇವರದ್ದು ಒಂದು ಹೈಬ್ರಿಡ್ ಮಾಡೆಲ್. ಅಂದ್ರೆ ಇವರು ಪೆಟ್ರೋಲ್, ದಿನಸಿ ಸಾಮಾನುಗಳಂತಹ ಪ್ರಾಡಕ್ಟ್ಸ್ ಕೂಡ ಮಾರಾಟ ಮಾಡ್ತಾರೆ, ಹಾಗೆ ಜಿಯೋದಂತಹ ಟೆಲಿಕಾಂ ಸೇವೆಗಳನ್ನು ಕೂಡ ಕೊಡ್ತಾರೆ. ಅಂದ್ರೆ ಉತ್ಪನ್ನ ಮತ್ತು ಸೇವೆ ಎರಡರಿಂದಲೂ ದುಡ್ಡು ಮಾಡ್ತಾರೆ. ಆಮೇಲೆ ಝೊಮ್ಯಾಟೊ ತರಹದ ಪ್ಲಾಟ್ಫಾರ್ಮ್ ಬಿಸ್ನೆಸ್ಗಳು. ಇವರು ನೇರವಾಗಿ ಯಾವ ವಸ್ತುವನ್ನೂ ಮಾರಲ್ಲ, ಬದಲಾಗಿ ಊಟ ಬೇಕು ಅನ್ನೋ ಗ್ರಾಹಕರನ್ನ ಮತ್ತು ಊಟ ಮಾರೋ ರೆಸ್ಟೋರೆಂಟ್ಗಳನ್ನ ಒಂದೇ ಕಡೆ ಸೇರಿಸ್ತಾರೆ. ಈ ವ್ಯವಹಾರಕ್ಕೆ ಮಧ್ಯವರ್ತಿಯಾಗಿ ಆರ್ಡರ್ಗಳ ಮೇಲೆ ಕಮಿಷನ್ ತಗೊಳ್ತಾರೆ. ಇದು ಅವರ ಸಂಪಾದನೆ. ಓಕೆ, ಕಂಪನಿ ಹಣ ಹೇಗ್ ಮಾಡುತ್ತೆ ಅಂತ ಗೊತ್ತಾಯ್ತು. ಈಗ ನಮ್ಮ 3ನೇ ಹಂತಕ್ಕೆ ಬರೋಣ, ಆದಾಯ ಮತ್ತು ಲಾಭ. ನೋಡಿ, ಒಂದು ಕಂಪನಿ ದುಡ್ಡು ಮಾಡ್ತಾ ಇದೆ ಅಂತ ಹೇಳೋದು ಸುಲಭ, ಆದ್ರೆ ಅದು ಎಷ್ಟು ಮಾಡ್ತಿದೆ ಮತ್ತು ಖರ್ಚೆಲ್ಲ ಹೋಗಿ ಕೈಯನ್ನು ಎಷ್ಟು ಉಳಿಸ್ಕೊಳ್ತಿದೆ ಅನ್ನೋದು ತುಂಬಾ ಮುಖ್ಯ. ಮೊದಲು ಆದಾಯ ಅಂದ್ರೆ ರೆವೆನ್ಯೂ. ಇದನ್ನ ಟಾಪ್ ಲೈನ್ ಅಂತಾನೂ ಕರೀತಾರೆ. ಒಂದು ಕಂಪನಿ ತನ್ನ ವಸ್ತುಗಳನ್ನ ಅಥವಾ ಸೇವೆಗಳನ್ನ ಮಾರಿ ಗಳಿಸುವ ಒಟ್ಟು ಹಣವೇ ಆದಾಯ. ಹಾಗಾದ್ರೆ ಲಾಭ ಅಂದ್ರೇನು? ಇದನ್ನ ಬಾಟಮ್ ಲೈನ್ ಅಂತ ಹೇಳ್ತಾರೆ. ಕಂಪನಿಯ ಆದಾಯದಲ್ಲಿ ಎಲ್ಲಾ ಖರ್ಚುಗಳನ್ನ ಅಂದ್ರೆ ಸಂಬಳ, ಕಚ್ಚಾ ವಸ್ತುಗಳು, ಬಡ್ಡಿ, ಟ್ಯಾಕ್ಸ್ ಹೀಗೆ ಎಲ್ಲವನ್ನೂ ಕಳೆದ ಮೇಲೆ ಕೊನೆಗೆ ಉಳಿಯೋ ಹಣ ಇದೆಯಲ್ವಾ, ಅದೇ ನಿವ್ವಳ ಲಾಭ. ಇದು ನೇರವಾಗಿ ಷೇರುದಾರರಿಗೇ ಸೇರಿದ್ದು. ಇಲ್ಲಿ ನೋಡಿ, ಇವೆರಡರ ವ್ಯತ್ಯಾಸ ಎಷ್ಟು ಮುಖ್ಯ ಅಂತ. ಒಂದು ಕಂಪನಿ ಕೋಟಿಗಟ್ಲೆ ಆದಾಯ ಗಳಿಸಬಹುದು, ಆದ್ರೆ ಅವರ ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಿದ್ರೆ ಲಾಭ ತುಂಬಾನೇ ಕಡಿಮೆ ಇರಬಹುದು ಅಥವಾ ನಷ್ಟದಲ್ಲೇ ಇರಬಹುದು. ಅದಕ್ಕೆ ಆದಾಯ ನೋಡೋದು ಅಷ್ಟೇ ಸಾಲಲ್ಲ, ಲಾಭವನ್ನ ನೋಡೋದು ತುಂಬಾನೇ ಮುಖ್ಯ. ಒಂದು ಕಂಪನಿಯ ಪ್ರಾಫಿಟ್ ಮತ್ತು ಲಾಸ್ ಸ್ಟೇಟ್ಮೆಂಟ್ ನೋಡಿದ್ರೆ ಈ ಪಯಣ ಸ್ಪಷ್ಟವಾಗಿ ಕಾಣುತ್ತೆ. ಮೊದಲು ಒಟ್ಟು ಆದಾಯ ಇರುತ್ತೆ, ಅದರಿಂದ ಉತ್ಪಾದನಾ ವೆಚ್ಚ ಕಳೆದ್ರೆ ಗ್ರಾಸ್ ಪ್ರಾಫಿಟ್ ಸಿಗುತ್ತೆ. ಆಮೇಲೆ ಆಪರೇಷನಲ್ ಖರ್ಚುಗಳನ್ನೆಲ್ಲ ಕಳೆದ್ರೆ ಆಪರೇಟಿಂಗ್ ಪ್ರಾಫಿಟ್. ಕೊನೆಗೆ ಬಡ್ಡಿ ಮತ್ತು ಟ್ಯಾಕ್ಸ್ ಕಳೆದ ಮೇಲೆ ಸಿಗೋದೇ ನಿವ್ವಳ ಲಾಭ. ಸರಿ, ಈ ನಂಬರ್ಗಳೆಲ್ಲ ಕಥೆಯ ಒಂದು ಭಾಗ ಅಷ್ಟೇ. ಈಗ ನಮ್ಮ 4ನೇ ಹಂತದಲ್ಲಿ ಈ ನಂಬರ್ಗಳ ಹಿಂದಿರುವವರ್ಯಾರು
ಅಂದ್ರೆ ಈ ಕಂಪನಿಯ ನಿಜವಾದ ಮಾಲೀಕರ್ಯಾರು ಅಂತ ನೋಡೋಣ. ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಓನರ್ಶಿಪ್ ಹೇಗೆ ಹಂಚೋಗಿದೆ ಅಂತ ಅರ್ಥ ಆಗುತ್ತೆ. ಸಾಮಾನ್ಯವಾಗಿ ಒಂದು ಕಂಪನಿಯ ಷೇರುಗಳು 4 ಮುಖ್ಯ ಗುಂಪುಗಳ ಬಳಿ ಇರ್ತವೆ. ಮೊದಲನೇದು ಪ್ರಮೋಟರ್ಸ್, ಅಂದ್ರೆ ಕಂಪನಿಯನ್ನ ಶುರು ಮಾಡಿದವರು. ಎರಡನೇದು FIIs, ಅಂದ್ರೆ ವಿದೇಶಿ ದೊಡ್ಡ ಹೂಡಿಕೆ ಸಂಸ್ಥೆಗಳು. ಮೂರನೇದು DIIs, ಅಂದ್ರೆ ನಮ್ಮ ದೇಶದ ದೊಡ್ಡ ಹೂಡಿಕೆ ಸಂಸ್ಥೆಗಳು. ಕೊನೆಯದಾಗಿ ಪಬ್ಲಿಕ್, ಅಂದ್ರೆ ನಿಮ್ಮಂತಹ ಚಿಲ್ಲರೆ ಹೂಡಿಕೆದಾರರು. ಒಂದು ಕಂಪನಿಯಲ್ಲಿ ಪ್ರಮೋಟರ್ಸ್ ಅಂದ್ರೆ ಸ್ಥಾಪಕರ ಪಾಲು ಹೆಚ್ಚಾಗಿದ್ರೆ ಮತ್ತು ದೊಡ್ಡ ದೊಡ್ಡ ಹೂಡಿಕೆ ಸಂಸ್ಥೆಗಳು ತಮ್ಮ ಹೂಡಿಕೆಯನ್ನ ಸ್ಥಿರವಾಗಿ ಉಳಿಸ್ಕೊಂಡಿದ್ರೆ ಅದು ಆ ಕಂಪನಿಯ ಭವಿಷ್ಯದ ಬಗ್ಗೆ ಅವರಿಗೆ ಬಲವಾದ ನಂಬಿಕೆ ಇದೆ ಅನ್ನೋದನ್ನ ತೋರಿಸುತ್ತೆ. ಓಕೆ, ಇಲ್ಲಿಯವರೆಗೆ ನಾವು ಮೈಂಡ್ಸೆಟ್, ಬಿಸ್ನೆಸ್ ಮಾಡೆಲ್, ಆದಾಯ, ಲಾಭ ಮತ್ತು ಓನರ್ಶಿಪ್ ಬಗ್ಗೆ ಕಲ್ತ್ವಿ. ಈಗ ನಮ್ಮ ಕೊನೆಯ ಹಂತದಲ್ಲಿ ಇದೆಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹೂಡಿಕೆದಾರರಿಗಾಗಿ ಒಂದು ಸಿಂಪಲ್ ಚೆಕ್ಲಿಸ್ಟ್ ಮಾಡೋಣ. ಈ ಚೆಕ್ಲಿಸ್ಟ್ ನೋಡಿ. ಮೊದಲನೇದಾಗಿ ಪ್ರಮೋಟರ್ ಹೋಲ್ಡಿಂಗ್. ಇದು ಜಾಸ್ತಿ ಇದ್ರೆ ಅಥವಾ ಹೆಚ್ಚಾಗ್ತಿದ್ರೆ ಅವರಿಗೆ ತಮ್ಮ ಕಂಪನಿ ಮೇಲೆ ನಂಬಿಕೆ ಇದೆ ಅಂತ. ಎರಡನೇದು FII/DII ಹೋಲ್ಡಿಂಗ್. ದೊಡ್ಡ ಸಂಸ್ಥೆಗಳು ಹೂಡಿಕೆ ಮಾಡ್ತಿದ್ರೆ ಅದು ಒಳ್ಳೆ ಸಂಕೇತ. ಮೂರನೇದು ROCE ಮತ್ತು ROE. ಇದು ಸ್ಥಿರವಾಗಿ 15-20% ಮೇಲಿರಬೇಕು. ಅಂದ್ರೆ ಕಂಪನಿ ತನ್ನ ಬಂಡವಾಳವನ್ನ ಎಷ್ಟು ಚೆನ್ನಾಗಿ ಬಳಸಿ ಲಾಭ ಮಾಡ್ತಿದೆ ಅಂತ. ಕೊನೆದಾಗಿ ಪ್ರಮೋಟರ್ಸ್ ತಮ್ಮ ಶೇರ್ಗಳನ್ನ ಅಡವಿಟ್ಟಿಲ್ಲಾರಾ ಅಂತ ನೋಡ್ಬೇಕು. ಇದು ಕಡಿಮೆ ಇದ್ರೆ ಒಳ್ಳೆದು. ಇವೆಲ್ಲ ಒಂದು ಕಂಪನಿಯ ಆರೋಗ್ಯವನ್ನ ಪರೀಕ್ಷೆ ಮಾಡೋಕೆ ಸಹಾಯ ಮಾಡುತ್ತೆ. ಕೊನೆಗೆ ಹೇಳೋದಿಷ್ಟೆ, ಯಾರೋ ಹೇಳಿದ್ರು ಅಂತ ಹಾಟ್ ಟಿಪ್ಸ್ ಹಿಂದೆ ಹೋಗೋದಲ್ಲ. ಬದಲಾಗಿ ಜ್ಞಾನವನ್ನ ಬಳಸ್ಕೊಂಡು ಶಿಸ್ತಿನಿಂದ ಹೂಡಿಕೆ ಮಾಡಿ ಸಂಪತ್ತನ್ನ ಸೃಷ್ಟಿಸಬೇಕು. ನೆನ್ಪಿಡಿ, ಯಾವುದೇ ಟಿಪ್ ಅಥವಾ ಯಾರೋ ಹೇಳಿದ ಮಾತಿನ ಮೇಲೆ ಹಣ ಹಾಕೋ ಬದಲು ಮೊದಲು ಬಿಸ್ನೆಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ಈ ಜ್ಞಾನವೇ ನಿಮ್ಮನ್ನ ಒಬ್ಬ ಜೂಜುಕೋರನ ಸ್ಥಾನದಿಂದ ಒಬ್ಬ ಬುದ್ಧಿವಂತ ಹೂಡಿಕೆದಾರರನ್ನಾಗಿ ಮಾಡುತ್ತೆ. ಒಂದು ವಿಷಯ ನೆನ್ಪಿರ್ಲಿ, ಈ ಎಲ್ಲಾ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಇದು ಯಾವುದೇ ರೀತಿಯ ಹೂಡಿಕೆಯ ಸಲಹೆ ಅಲ್ಲ.